ಈಗ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ ಸರ್? ನಮ್ಮ ತಾಯಿ ಇದ್ದಾರೆ, ಈಗ ನಮ್ಮ ತಂದೆ ಇರಲಿಲ್ಲ, ತಾಯಿ ಇದ್ದಾರೆ, ಇಬ್ಬರು ಅಣ್ಣದಿರಿದ್ದಾರೆ, ಅವರು ಮದುವೆ ಆಗಿದ್ದಾರೆ, ಮಕ್ಕಳಿದ್ದಾರೆ ಎಲ್ಲ. ನಮ್ಮ ಮನೇಲಿ ವೈಫ್ ಇದ್ದಾರೆ ನನಗೆ. ಸೊ ನಿಮ್ಮ ವೈಫ್ ಹೇಳ್ತಾ ಇದ್ರು ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ಅಂದರೆ ಅಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ರು ಅನ್ನೋದೆಲ್ಲ ಒಂದಷ್ಟು ಕೇಳ್ಪಟ್ವಿ. ಸೊ ಇವಾಗೂ ಕೆಲಸ ಎಲ್ಲ ಮನೇಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಇಲ್ಲ ಬರೀ ನಿಮ್ಮ ವೈಫೇ ಮಾಡ್ತಾರೆ? ಸತ್ಯವಾದ ಉತ್ತರ ಹೇಳಬೇಕು ಅಂತಂದರೆ ಮಾಡ್ತಾ ಇಲ್ಲ. ನನಗೆ ತುಂಬ ಚೆನ್ನಾಗಿ ಬರೋವಂಥ ಒಂದೇ ಒಂದು ಸ್ಟವ್ವಲ್ಲಿ ಅಥವಾ ಗ್ಯಾಸು ಸ್ಟವ್ನ ಬಳಸಿ ನಾನು ಏನಾದ್ರು ಮಾಡ್ತೀನಿ ಅಂತ ಅನ್ನೋದಾದರೆ, ಯಾರು ಚೆನ್ನಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ, ನಾನು ತುಂಬ ಚೆನ್ನಾಗಿ ಮಾಡೋದು ಬಿಸಿನೀರು ಕಾಯಿಸೋದು. ಸೊ ಅದೊಂದನ್ನು ಮಾತ್ರ ಮಾಡ್ತೀನಿ. ಬಟ್ ಒಂದಷ್ಟು ಈಗ ಏನಾದ್ರು ಈಗ ಯಾರು ಮನೆ ಕೆಲಸದವ್ರು ಏನಾದ್ರು ಬರಲಿಲ್ಲ ಅಂತ ತಂದಾಗ ಪಾಪ ಕಸ ಗುಡಿಸ್ಕೊಡೋದು ಇನ್ನೊಂದು ಏನೋ ಒಂದಷ್ಟು ಹೆಲ್ಪ್ ಮಾಡ್ತೀನಿ. ಬಟ್ ನಾನೇನು ಬಿಗ್ ಬಾಸಲ್ಲಿ ಪ್ರಾಮಿಸ್ ಮಾಡಿದ್ದೆ, ಯಾಕಂದರೆ ನಾನು ಸುಳ್ಳು ಹೇಳ್ಬಾರ್ದು. ಇಲ್ಲೇನೋ ಕೂತಿದ್ದೀನಿ ಹೇಳ್ಬೋದು ಅಂತಂದು ಅಲ್ಲಿ ಅನ್ಕೊ ಬಂದಮೇಲೆ ಸ್ವಲ್ಪ ಇಲ್ಲೇನಾಯಿತು ಅಂತಂದರೆ ಬಂದಾದಮೇಲೆ ಒಂದು ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ, ಒಂದಷ್ಟು ಓಡಾಟಗಳು ಜಾಸ್ತಿ, ಹೊರಗಡೆನೇ ಜಾಸ್ತಿ ಇದ್ಬಿಡ್ತೀವಿ, ಮನೆ ಒಳಗೆ ಹೋಗಲ್ಲ, ಎಲ್ಲಿ ಇದ್ದಕ್ಕಿದ್ದಂಗೆ ಕಾಲು ಬರ್ತವೆ, ಇಲ್ಲಿಂದ ಎಲ್ಲೋ ಹೋಗ್ತೀವಿ, ಸ್ನೇಹಿತರ ಜೊತೆ ಹೋಗ್ತೀವಿ, ಈ ಥರದೊಂದಷ್ಟು ಬ್ಯುಸಿಯಾಗಿರೋದ್ರಿಂದ. ಸೊ ಅಲ್ಲಿ ಏನು ಹೇಳ್ಕೊಂಡಿದ್ದೆ ನಾನು ಬಂದು ಇಷ್ಟನ್ನೆಲ್ಲ ನಾನು ಮಾಡ್ತೀನಿ ಅಂತ ಅನ್ನೋದನ್ನೆಲ್ಲ ನಾನು ಮಾಡ್ತಾಯಿಲ್ಲ. ಬಟ್ ಬಂದ ಮೇಲೆ ಸ್ವಲ್ಪ ಏನಾರು ಅಲ್ಪ ಸ್ವಲ್ಪ ಅವ್ರಿಗೆ ಏನಾದ್ರು ಸಪೋರ್ಟಾಗಿ ಏನಾದ್ರು ಮಾಡೋವಂಥದ್ದು ಏನಾದ್ರು ಇದ್ದರೆ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ. ಹೌದು. ಈ ಬಿಗ್ ಬಾಸ್ಗೆ ನಿಮಗೆ ಆಫರ್ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತಂದರೆ, ಇವಾಗ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ ನಾವು ಬಿಗ್ ಬಾಸಿಗೆ ಹೋಗಬೇಕು ಅಂತ. ಆ್ಯಂಡ್ ಈಗಿನ ಜನ್ರೇಷನಲ್ಲಿ ಹೇಳಬೇಕು ಅಂತಂದರೆ ಸರ್ ಏನೇನೋ ಕಾಂಟೆಂಟ್ ಕೊಡೋದು, ಅಂದರೆ ನಿಮ್ಮದೆಲ್ಲ ಒಂದು ಸ್ವಲ್ಪ ಅರ್ಥಪೂರ್ಣವಾದಂಥ ಕಾಂಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅಂದರೆ ಕನ್ನಡದ ಪರ ಎಲ್ಲ ಮಾತಾಡ್ತಿದ್ರಿ. ಈಗ ಏನೇನೋ ಹುಚ್ಚಾಟಗಳೆಲ್ಲ ಸ್ಟಾರ್ಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಗ್ ಬಾಸ್ಗೆ ಹೋಗೋದಕ್ಕೆ ಅಂತಲೇ ಒಂದಷ್ಟು ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದು? ಇದಕ್ಕೆ ಸುದೀಪ್ ಸರ್ ಕೂಡ ಉತ್ತರ ಕೊಟ್ಟಿದ್ದಾರೆ ಲಾಸ್ಟ್ ಟೈಮು ಪ್ರೆಸ್ ಮೀಟಲ್ಲಿ. ಮೇಡಮ್ ಏನಾಗಿದೆ ಅಂತಂದರೆ, ಈಗ ನಮ್ಮನ್ನು ಬಿಗ್ ಬಾಸ್ಗೆ ಆಯ್ಕೆ ಮಾಡಬೇಕಾದ್ರೆ ನಮ್ಮನ್ನು ಯಾವ ರೀತಿ ಆಯ್ಕೆ ಮಾಡಿದ್ರು ಅಂತಂದು ನನಗೆ ಗೊತ್ತಿಲ್ಲ, ಅವರು ನನ್ನಲ್ಲಿ ಏನು ನೋಡಿದ್ರು ಅಂತ ಹೇಳಿ. ಬಟ್ ನನ್ನ ಕನ್ನಡ ಪರವಾದ ಹೋರಾಟಕ್ಕೆ ನಿಮ್ಗೆ ಗೊತ್ತಿದ್ದಂಗೆ ನಾನು ಹಾಡ್ತಿದ್ದೆ, ಮಿಮಿಕ್ರಿ ಮಾಡ್ತಿದ್ದೆ. ಬಟ್ ನಾನು ನನ್ನ ಟ್ಯಾಲೆಂಟ್ ಏನಿದೆ ಅವಾಗವಾಗ ಒಂದೊಂದು ಹಾಡುಗಳನ್ನ ನನ್ನ ಖುಷಿಗೆ ಹಾಡು ಹಾಕೋತಾ ಇದ್ದೆ. ಅವಾಗವಾಗ ನಾನು ಯಾವ್ದಾದ್ರು ಒಂದು ಮಿಮಿಕ್ರಿ ತುಂಬ ಚೆನ್ನಾಗಿ ಯಾವ್ದಾದ್ರು ವೇದಿಕೆಗೆ ಹೋದಾಗ, ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ರಾಜ್ಯೋತ್ಸವಕ್ಕೆ ಹೋದಾಗ ಏನಾದ್ರು ಮಾಡಿದ್ರೆ ಅದನ್ನು ಹಾಕೋತಾ ಇದ್ದೆ ಅಷ್ಟೇ. ನಂದು ಒಂದು ವೀಡಿಯೋ ನಿಮಗೆಲ್ಲ ಹುಡುಕಿದ್ರು ಆಗ ಒಂದು ಅಥವಾ ಒಂದು 2 ವೀಡಿಯೋ ಸಿಗ್ಬೋದು. ಬಟ್ ಕನ್ನಡ ಪರ ಹೋರಾಟಗಾರನಾಗಿ ಒಂದಷ್ಟು ಜನರಿಗೆ ಪರಿಚಯವಂತ ಆಗಿದ್ದಂತೂ ಸತ್ಯ. ಈ ಆಧಾರದ ಮೇಲೆ ನನ್ನನ್ನು ಆಯ್ಕೆ ಮಾಡಿದ್ರು. ಅಲ್ಲಿ ಒಳಗಡೆ ಹೋದಾಗಲ ಕನ್ನಡ ಪರ ಹೋರಾಟಗಾರ ಓಕೆ, ಅದನ್ನು ಬಿಟ್ಟು ಒಬ್ಬ ರೂಪೇಶ್ ರಾಜಣ್ಣನ ವ್ಯಕ್ತಿತ್ವ ಮತ್ತು ಆ ಥರ ವ್ಯಕ್ತಿಯಾಗಿ ಅವೆಲ್ಲವನ್ನು ಹೊರತುಪಡಿಸಿ ಆತ ಹೇಗೆ ಅಂತ ಅನ್ನೋದು ನಾನು ಹೆಚ್ಚು ಏನು ಹೇಳಬೇಕಾಗಿಲ್ಲ, ಜನರಿಗೆ ಗೊತ್ತಾಯಿತು. ನಾನೆಷ್ಟು ನಗಿಸ್ತಾ ಇದ್ದೆ ಅಂದರೆ ಅದು ನಮ್ಗೆ ಗೊತ್ತಿಲ್ಲದಂಗೆ ಬರ್ತಾ ಇದ್ದಿದ್ದು. ಇವತ್ತು ತುಂಬ ಜನ ಏನಾಗಿದೆ ಅಂತಂದರೆ, ನೀವೇ ಹೇಳಿದ್ರಿ ಬಿಗ್ ಬಾಸ್ಗೆ ಹೋಗಬೇಕು ಅಂತಂತಲೇ ಒಂದಷ್ಟು ಏನಾದ್ರು ತುಂಬ ಅತಿರೇಕವಾಗಿ ಏನಾದ್ರು ಆ ಥರ ಮಾಡಿದ್ರು ಬಿಗ್ ಬಾಸಲ್ಲಿ ಕರ್ಕೊಳ್ಳಲ್ಲ ಅನ್ನೋದು ನನ್ನ ಒಂದು ಗೊತ್ತಿರೋಂಥ ಒಂದು ಅನುಭವದಲ್ಲಿ ಹೇಳ್ತೀನಿ. ತುಂಬ ಜನ ಆ ಇಂಟೆನ್ಷನ್ ಗೊತ್ತಾಗುತ್ತೆ. ಕೆಲವು ರೀಲ್ಸ್ಗಳು ಕೆಲವುದೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ಇದು 100% ನನ್ನ ಬಿಗ್ ಬಾಸ್ರವ್ರಿಗೆ ರೀಚ್ ಆಗಬೇಕು, ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಅಂತ ಅನ್ನೋದನ್ನು ದೃಷ್ಟಿ. ಆ ಕಂಟೆಂಟ್ ಓರಿಯೆಂಟೆಡ್ ಏನಾಗಿದೆ ಅಂದರೆ, ನೀವು ನೋಡಿದ್ರೆ ಜನರುಗಳಿಗೆ ಅವರು ಇಷ್ಟ ಆಗ್ತಾ ಇರಲ್ಲ. ಇವ್ನು ಯಾಕೆ ಹಿಂಗೆ ಆಡ್ತಾ ಇದ್ದಾನೆ, ಇವ್ನು ಹ್ಯಾಂಗೆ ಇರ್ತಾ, ಆ ಥರದ ವ್ಯಕ್ತಿತ್ವಗಳು ಭಾಳ ಕಡಿಮೆ ಆಯ್ಕೆ ಮಾಡ್ಕೊಳ್ಳೋದು. ಜನರಿಗೆ ನೀವು ಹೇಗಿರಬೇಕು ಅಂತಂದರೆ ಜನರಿಗೂ ಇಷ್ಟ ಆಗಬೇಕು, ನೀವೇನೇ ಮಾಡಿದ್ರೂ ಜನರಿಗೂ ಇಷ್ಟ ಆಗಬೇಕು, ಮತ್ತು ಅದು ತುಂಬ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗದೆ ರೀತಿನ ಅದನ್ನು ನೀವು ಕಾಪಾಡ್ಕೊಂಡಿರಬೇಕು. ಈ ಥರದ ವ್ಯಕ್ತಿತ್ವಗಳನ್ನೇ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡೋದು. ಎಲ್ಲೋ ಅಪರೂಪಕ್ಕೆ ಒಂದೊಂದು ಆ ಥರದ್ದೊಂದು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಆ ಥರದ್ದು ಏನಾದ್ರು ಇಂಟೆನ್ಷನ್ ಇಟ್ಕೊಂಡು ಯಾರು ಮಾಡ್ತಾ ಇರೋರು ಇದ್ದರೆ ದಯವಿಟ್ಟು ಅದನ್ನು ಬಿಟ್ಟು ನಿಮ್ಮ ವೈಯಕ್ತಿಕವಾದ ಕೆಲಸ ಮಾಡೋದು ಭಾಳ ಒಳ್ಳೆಯದು. ಯಾಕಂದರೆ 7 ಕೋಟಿ ಜನ ಇದ್ದಾರೆ, ಯಾರಿಗೆ ಸಿಗುತ್ತೆ ಯಾರಿಗೆ ಬಿಡುತ್ತೆ ಗೊತ್ತಿಲ್ಲ. ಆಮೇಲೆ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಆಮೇಲೆ ಅದು ಒಂದೇ ಜೀವನ ಅಲ್ಲ, ನಿಮ್ಗೆ ಗೊತ್ತಿಲ್ಲ. ಈಗ ನಾನು ಬಂದಾಗ ನಾನು ಅಂದ್ಕೊಂಡು ಇರಲಿಲ್ಲ ಬರುತ್ತೆ, ಕಾಲ್ ಮಾಡ್ತಾರೆ, ಇವೆಲ್ಲ ನನ್ನ ಕಲ್ಪನೆಯಲ್ಲೂ ಇರಲಿಲ್ಲ. ನಮ್ಮ ಪಾಡಿಗೆ ನಾವೇನೋ ಮಾಡ್ಕೊಂಡು ಹೋಗ್ತಾಯಿದ್ದೋ. ಒಂದಷ್ಟು ಜನ ಹೇಳ್ತಾಯಿದ್ರು, ಇವನು ಬಿಗ್ ಬಾಸ್ಗೆ ಹೋಗೋಕ್ಕೆ ಹೋರಾಟಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು, ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಎಲ್ಲ ನಿಲ್ಲಿಸ್ಬಿಡ್ತಾನೆ, ಇನ್ನೆಲ್ಲ ಇದು ಮಾಡ್ಕೊಂಡು. ನಾವು ಬಿಗ್ ಬಾಸ್ಗೆ ಮುಂಚೆ ಏನು ಮಾಡ್ತಾಯಿದ್ದೆ, ಬಿಗ್ ಬಾಸ್ ಆದಮೇಲೆ ಅದನ್ನೇ ಮಾಡ್ತಾಯಿದ್ವಿ. ನಾವು ಯಾವ ಚೇಂಜಸ್ಸು ಮಾಡಲಿಲ್ಲ. ಮಾತಾಡೋರು ಮಾತ್ರ ಸೈಡಲ್ಲಿ ನಿಂತ್ಕೊಂಡು ಅದನ್ನು ನೋಡ್ತಾ ಇದ್ದಾರೆ. ಬಟ್ ನಮ್ಮ ಇಂಟೆನ್ಷನ್ ಇದು.